ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದೂ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ. ಅಣ್ಣ ಲಾಡ್ ಮಾಡ್ತಿದ್ದಂಗೆ ನಮ್ಮ ತೋಟದಲ್ಲಿ ಈ ಪಿಕ್ಚರಲ್ಲಿ ಬರ್ತದ ಮಲ್ಡ್ರು ಸೀನು ಹಂಗಾಗೋಯ್ತು. ಅಪ್ಪ ಮಧ್ಯಾಹ್ನದ ಊಟಕ್ಕೆ ಯಾರು ಬುತ್ತಿ ತಗೊಬರದೇ ಇದ್ರೆ ಸಾಕು, ಆಮ್ಯಾಗ ಊರಿಗೆಲ್ಲ ಡಂಗೂರ ಆಗೋಯ್ತದೆ. ಇವ್ರಿಗೆ ಸಾಯಕ್ ಬೇರೆ ಜಾಗನೇ ಸಿಗ್ಲಿಲ್ವಾ? ನಮ್ಮ ತೋಟದಾಗೆ ಬಂದ್ ಸಾಯ್ಬೇಕಾ? ರೀ ನಿಮ್ ಸ್ವಲ್ಪನೂ ಮ್ಯಾನೇಜ್ ಇಲ್ವಾ? ಇಂಥ ಟೈಮಲ್ಲಿ ಹಿಂಗ ಮಾತಾಡೋದು? ನನ್ನ ನಿಮ್ಮನ್ನೇ. ನಿಮ್ ಮಾತಿಂದ ಯಾರಿಗಾದ್ರೂ ನೋವಾಗುತ್ತಾ ಅಂತ ತಿಳ್ಕೊಂಡ್ ಮಾತಾಡಿ. ಅಣ್ಣ ನಾನೇನಂದೆ ಈಗ ನಮ್ಮ ತೋಟದಾಗ ಹಿಂಗ ಆಗೈತಲ್ಲ ಅಂತ ನಾನು ವ್ಯವಸ್ಥೆ ಫೀಲ್ ಮಾಡ್ಕೊಂಡೆ ಅಪ್ಪ. ಅಲೋ ಎಕ್ಸ್ಕ್ಯೂಸ್ ಮೀ, ಈಗ ಮಕ ಆ ಕಡೆ ತೀರ್ಸ್ಕೊಬಿಟ್ರಲ್ಲ. ಲೇ ಅಳ್ತವ್ರೆ ಅನ್ನಿಸ್ತೈತ್ಕಲ್ಲ, ಪಾಪ ಅಳ್ತಿದಾರ? ಅಯ್ಯೋ ರೀ, ನಾನೇನ್ ಸಮಯ ಸಂದರ್ಭ ಅರ್ಥ ಮಾಡ್ಕೊಳ್ದಿರ ಮನ್ಸ ಅಲ್ಲ. ನಾವು ಹುಟ್ಟಾಗಿಂದ ನಮ್ಮ ರಾಮಣ್ಣನ ಜೊತೆ ಇವನೇ ಭಾವನೆಗಳಂದ್ರೇನು ಮನ್ಸತ್ವ ಅಂದ್ರೇನು ಅಂತ ನಮ್ಮ ರಾಮಣ್ಣ ಚೆನ್ನಾಗಿ ಹೇಳ್ಕೊಟ್ಟವ್ರು ನಂಗೆ. ಅಲ್ಲ ನೋಡ ಲೇ ನನ್ ಯಾಕ್ಲ ಎಳಿತೀಯ ಮಧ್ಯಕ್ಕೆ? ಅಯ್ಯೋ ಅಳ್ಬೇಡ್ರಿ, ನಮ್ಮ ಜಾಗದಾಗೆ ಎಣ್ಣೆಕ್ಲು ಕಣ್ಣೀರಿಟ್ರೆ ನಮ್ಮ ಮನ್ಸಿಗೆ ಶಾನೆ ನೋವಾಯ್ತದೆ. ಖರ್ಚಿಗೆ ಬರೇ ಇಲ್ಲ, ಇದ್ದಿದ್ರೆ ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಿದ್ದೆ. ಟವಲ್ ಅದೇ ಸಮಾಧಾನ ಮಾಡ್ಕೊಳ್ಳ. ಹರ್ಷ ಜಸ್ಟ್ ಲೀವ್. ಹರ್ಷ ನನ್ ಮಾತನ್ನ ಸ್ವಲ್ಪ ಕೇಳು. ಮಾಮ್ ಇಲ್ಲ ಗಾಬರಿ ಆಗ್ತಾರೆ. ಲೆಟ್ಸ್ ನಾಟ್ ಪ್ಯಾನಿಕ್ ಹರ್. ಇಲ್ಲ, ನಮ್ಮನೊಟ್ಟಿಗೆ ಮಾತಾಡ್ಲೇಬೇಕು. ಫೋನೇ ಪಿಕ್ ಮಾಡ್ತಿಲ್ಲ ಅವರು. ಲೀವ್. ಹುಷಾರು, ಎವಿಡೆನ್ಸ್ ಯಾವುದು ಮಿಸ್ ಆಗಬಾರ್ದು. ಕೇರ್ಫುಲ್. ಇನ್ಸ್ಪೆಕ್ಟರ್, ನೋಡಿ ನಮ್ಮ ಮನೇಲಿ ವಯಸ್ಸಾಗಿರೋ ಮಾಮ್ ಇನ್ ಲಾ ಇದ್ದಾರೆ. ವಿ ಶುಡ್ ಗೋ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಾರಿ, ಯು ಕಾಂಟ್. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವ್ ಯಾಕೆ ಇಲ್ಲಿರ್ಬೇಕು ಮಿಸ್ಟರ್ ಜಯಸಿಂಹ? ನೀವು ಹೋಗಕ್ಕಾಗಲ್ಲ ಅಂದ್ರೆ ಆಗಲ್ಲ. ಈ ಸಾವಿನ ಬಗ್ಗೆ ನಮಗ್ ತಿಳಿಯೋದಕ್ಕಿಂತ ಮುಂಚೆ ಅನು ಆರ್ಯವರ್ಧನ್ ಮಿಸ್ ಆಗಿದ್ದಾರೆ ಅಂತ ನಮಗ್ ಕಂಪ್ಲೇಂಟ್ ಬಂದಿದೆ. ಮೊದಲು ಮಿಸ್ ಆಗಿದ್ದಾರೆ, ಆಮೇಲೆ ನೋಡಿದ್ರೆ 40 ವರ್ಷದ ಆಸುಪಾಸಿನ ಗಂಡಸು, 20 ವರ್ಷದ ಆಸುಪಾಸಿನ ಹುಡುಗಿ, 2 ಶವ ಪತ್ತೆ ಆಗಿದೆ. ಇದನ್ನ ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ? ನಮ್ಮ ಕೆಲಸ ನಾವು ಮಾಡ್ತೀವಿ, ನೀವು ಕೋಆಪರೇಟ್ ಮಾಡಿ ಅಷ್ಟೇ. ಪಾಪಕ್ಕಲ್ಲ ಹುಡುಗಿ, ಸ್ಯಾನೆ ದಿಗ್ಲಿ ಬಿದ್ಬಿಟ್ಟೈತೆ. ನೀನ್ ಒಳ್ಳೆ ಆ ಹುಡುಗಿ ತವ ಖರ್ಚಿಪ್ಪು ಟವಲು ಅಂತೆಲ್ಲ ಮಾತಾಡ್ತೀಯ.
ಲವ್ ಎಣ್ಣೆ ಇಕ್ಲತ್ತವ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲಕ್ಕಲ್ಲ ನಿಂಗೆ. ಹಾ ಏನೋ ನಂಗ ಅಣ್ಣ ಹೊಸಿ ನಿನ್ ಮಕ್ಕ ತೋರ್ಸು. ಅತ್ಗೆ ಅತ್ತಡಿ ದೂರದಾಗ ಬರೋವಾಗ್ಲೇ ಬಚ್ಚಿಡ್ಕೊತಿದ್ದವ್ ನೀನು. ಯಾಕೆ ಬಾವಿ ಗಾಡಿದು ಗೆಪ್ತಿ ಆಯ್ತಾ? ರಾಮಣ್ಣ ಕರಿತಾನೆ. ಲೇ 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 ಲೋ ಬಡಿದೆ ಎಲ್ಲವೂ ಸೇರಿ ನಾನು ಹಿಡ್ಕೊಂಡ್ ತಮಾಷೆ ಮಾಡ್ದವಕಲ್ಲ. ನಾ ಸ್ನಾನ ಮಾಡೋದ ಮೇಡಮ್ ನೋಡ್ಬಿಟ್ರಲ್ಲ ಮೇಲೆ ಬಾ. ಅಯ್ಯೋ ಹಾಳಾದವನೆ ನಿನ್ ಕರ್ದೆ ನೋಡು. ಲೇ ಅವ್ರನ್ನ ಮೊದ್ಲು ಹೋಗಕ್ಕೆ ಇಲ್ಲ. ಲೋ ಮಂಜ ಅವ್ರು ಹೋಗೋ ಗಂಟೆ ನಾ ಬರಕಿಲ್ಲ. ಸರಿ ಇರು. ನಂಗೆ ಹುಡುಗಿರ್ತವ ಮಾತಾಡೋದ್ ಬರಕಿಲ್ವಾ? ಲೇ ಮಾತಾಡೋದು ಅಂದ್ರೆ ಬರೀ ಬಾಯಿ ಮಾತಲ್ಲಕ್ಕಲ್ಲ ನೋಡು. ನಾನು ಜಾನಕಿ ಮೇಡಮ್ನ ಪಿರುತಿ ಮಾಡಿದೆ, ಅವ್ರನ್ನೇ ಲಗ್ನ ಆದೆ. ಆದ್ರೆ ನೀನು ಅನು ಮೇಡಮ್ ನಿನ್ನ ಬಿಟ್ಟು ಹೊಂಟೋಗ್ಲಿಲ್ವಾ? ಯಾಕೆ? ನಿನ್ನವಿಂತ ಆಟಗಳಿಂದನೆಯ. ಮಂಜ ಇದಾಕ್ಲಾ ನಾನು ಹಂಗೆ ಹೇಳೋದಕ್ಕೆ ಬೇಸರ ಆಯ್ತಾ? ಏಯ್ ಓಲಿ ಬಿಡ್ಲಾ, ಏನೋ ಬಾಯ್ ತಪ್ಪ ಅಂದ್ಬಿಟ್ಟೆ, ಕ್ಷಮಿಸ್ಬಿಡು. ಹಾ ಇರ್ಲಿ ಬಿಡೋಣ, ದಿಟ್ಟಾನೆ ಹೇಳ್ದಲ್ಲ. ಲವ್ ಫೀಲಿಂಗಲ್ಲಿ ಗಡ್ಡ ಬಿಟ್ಟಿದ್ದೊಂದೇ ಬಾಕಿ. ಯಾರು ಅಂತಾನೆ ಗೊತ್ತಾಯ್ತಿಲ್ಲ ಕಣೋ. ನೋಡಕ್ಕೆ ಒಂಥರ ಮಂಜ ಆ ವಯ್ಯನ್ ನೋಡಿದ್ರೆ ಅನ್ನಿಸ್ತೈತೆ ಯಾವ್ದೋ ಗರಡಿಲಿ ಸರಿಯಾಗಿ ಪಳಗಿರೋ ಮನ್ಸನೇ ಆಯ್ತಲ್ಲ. ಹಂಗಂತ್ಯ ಪಕ್ಕ ಈ ಗರಡಿ ಮನೇಲಿ ಪಳಗದವ್ರಿಗೆ ಮೈಯೆಲ್ಲ ಕಣ್ಣಿರ್ತೈತೆ. ನಿನ್ ಬಗ್ಗೆ ನೀನೇ ಕೊಚ್ಕೋಬೇಡ. ಲೈ ಪೆಕ್ರ, ಬೇಕಾದ್ರೆ ಈಗ ಒಂದು ಸ್ಯಾಂಪಲ್ ತೋರಿಸಿ ನೋಡ್ತೀಯಾ? ಏನು? ಬೇಕಾರೆ ಒಂದು ಚಿಕ್ಕ ಕಲ್ ತಗೊಂಡು ಎಸಿ, ಇಲ್ಲಿರೋ ಯಾವನು ಗಮನಿಸಕ್ಕಿಲ್ಲ. ಅಷ್ಟೆಲ್ಲ ಯಾಕೆ, ಆ ಪೊಲೀಸ್ ಅಪ್ಪರು ಗಮನಿಸಲ್ಲ, ಆ ವಯ್ಯ ಗಮನಿಸ್ತಾನೆ. ಆ ವಯ್ಯನ ಕಣ್ಣು ಸ್ಯಾನೆ ಚುರುಕಾಗೈತ್ಕಲ್ಲ. ಹಂಗಂತ್ಯ? ಇರು ಟ್ರೈ ಮಾಡ್ಬಿಡ್ತೀನಿ. ಮಾಡು. ಅಯ್ಯೋ ಪೆಕ್ರ, ಈಗಾಗ್ಲೇ ನಮ್ ತೋಟದಲ್ಲಿ 2 ಡೆಡ್ ಬಾಡಿ ಬಿದ್ದಾವೆ. ಇನ್ ಇಷ್ಟು ದೊಡ್ಡ ಕಲ್ ತಕೊಂಡು ಯಾವಂದಾರ ಬುಲ್ಡೆ ಹೊಡಿಬೇಕು ಅಂತ ಮಾಡಿದ್ಯಾ? ಅಯ್ಯ ನೀನಲ್ಲೇ ಸಣ್ಣ ಕಲ್ ತಕ ಎಸಿ ದೂರಕ್ಕೆ. ನೋಡ್ದೇನಪ್ಪ? ಲೇ ನಾನು ಹೇಳಿಲ್ವೇನ್ಲ, ಆ ವಯ್ಯ ಪಕ್ಕಾ ಚುರುಕಾಗಿರೋ ಎಕ್ತಿನೆಯ. ಅಣ್ಣ ರಮಣ, ಆ ಹುಡುಗಿ ಏನು? ಆ ಹುಡುಗಿ ನನ್ ತಿರುಗಿ ನೋಡಿದ್ಲು. ಲೇ ಮಂಚ, ನೀನ್ ಆಡ ಹುಚ್ಚಾಟಕ್ಕೆ ಇಡೀ ಊರೇ ನೀನ್ ತಿರುಗಿ ನೋಡ್ತದೆ, ಇನ್ನು ಆ ಹುಡುಗಿ ತಿರುಗಿ ನೋಡಕ್ಕಿಲ್ವಾ? ಅಲ್ಲಣೋ, ಅದು ಒಂಥರ ಬ್ಯಾರೆ ಬ್ಯಾರೆ ಥರದ ಲುಕ್ಕು. ಲೇ ಸುಮ್ಕೆ ಇರ್ಲ ನೀನು. ಅಣ್ಣ, ಆ ಭಯಂಗ್ ಟೆಸ್ಟಿಂಗ್ ಇಟ್ಟಂಗೆ ಆ ಹುಡುಗಿಗೆ ಏನಾರ ನನ್ನ ಮೇಲೆ ಫೀಲಿಂಗ್ ಶುರು ಆಯ್ತಾ ಅಂತ ಒಂದು ಟೆಸ್ಟಿಂಗ್ ಮಾಡಿಗೋಣ. ಲೈ ಅದಕ್ಕೆಲ್ಲ ಯಾವ ಟೆಸ್ಟಿಂಗ್ ಇಲ್ಲ, ಸುಮ್ ಕೂತ್ಕೋ. ಅಣ್ಣ ಪ್ಲೀಸ್ ಮಾಡಿ. ಲೈ ಸುಮ್ಕೆ ಇರ್ಲ, ಆಯ್ತು. ಅಯ್ಯೋ ಹಿಂಗೇನಪ್ಪ ಮಾಡೋದು ಇವಾಗ? ಒಂದ್ ಕೆಲಸ ಮಾಡು, ನಿನಗೆ ಕೇಳಂಗೆ ನಿನ್ ಮನ್ಸಲ್ಲಿ ಆ ಹುಡುಗಿ ಹೆಸರನ್ನ ಹೇಳ್ಕ. ಹಂಗೂ ಏನಾರ ತಿರುಗಿ ನೋಡಿದ್ರೆ ಅವಳ ಮನ್ಸಲ್ಲಿ ಏನೋ ಐತೆ ಅಂತಲೇ ಅರ್ಥ. ಹಂಗ ಗಡ್ಡ ತೆಗಿಯೋ ಸಮಯ ಹತ್ರ ಬಂತು ಅನಿಸ್ತೈತೆ. ಆ ಹುಡುಗಿ ಹೆಸರು ಏನೋ ಅನ್ಲಲ್ಲ. ರಮ್ಯಾ, ನೋಡಿಗ ಕರಿತೀನಿ. ರಮ್ಯಾ ರಮ್ಯಾ
ಇದೆಲ್ಲ ಬೇಕೆ. ಅಣ್ಣ ನನ್ನ ಎದೆ ಬಡಿತ ನಾಡಿ ಬಿಡಿತ ಎಲ್ಲ ಎಡವಟ್ಟಾದಂಗೆ ಅನಿಸ್ತೈತೆ ಕಣ. ಎಲ್ಲ ಇವನ ಅಲ್ಲಕಲ್ಲ ಈಟ್ ದಿವಸ ನಾವಾಯ್ತು ನಮ್ ಕೃಷಿ ಆಯ್ತು ಅಂತ ಇದ್ದು, ಇಲ್ಲಿ ನೋಡಿದ್ರೆ ಒಂದ್ ಕಡೆ ಕ್ರೈಮ್ ಸೀನು, ಒಂದ್ ಕಡೆ ಲವ್ ಸೀನು, ಇದ್ರ ಮಧ್ಯೆ ನಾನೇ ಸಿಕ್ಕಾಕಬೇಕಿತ್ತ ಇಲ್ಲಿ ಬಂದು. ಅವರಿಬ್ರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್. ಪೊಲೀಸರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ನನ್ನ ಪ್ರಕಾರ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆರ್ಯ ಸರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಹಾಗೆ ಆಡಬೇಡಿ. ಅನು ಮೇಡಮ್ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪಿ ತಪ್ಪಿನೂ ಆರ್ಯ ಸರ್ ಇನ್ನೊಂದು ವ್ಯಕ್ತಿತ್ವದ ಬಗ್ಗೆ ಆಗಲಿ, ಅವ್ರು ಕೊಡ್ತಿರೋ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ ಹೇಳಕ್ ಹೋಗ್ಬೇಡಿ. ಅಯ್ಯೋ, ಆರ್ಯ ಸರ್ ಮತ್ತೆ ಅನು ಇಷ್ಟಪಟ್ಟಿದ್ದಾರೆ ಅಂತ ಪೊಲೀಸ್ ಹತ್ರ ಹೇಳ್ಬಿಟ್ನಲ್ಲ. ಅರ್ಥ ಆಯ್ತಾ? ಹಾ ಸರ್. ನಿಂತ್ಕೊಳ್ಳಿ. ಆಗ್ಲೇ ಹೇಳದ್ದಲ್ಲ, ಕ್ರೈಮ್ ಸೀನಿಂದ ಅರ್ಧಕ್ಕೆ ಯಾರು ಹೋಗೋ ಆಗಿಲ್ಲ. ನಿಮ್ ಕಮಿಷನರ್ ಲೈನ್ ನಲ್ಲಿ ಇದ್ದಾರೆ, ಅವ್ರನ್ನೇ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಮಾತಾಡ್ತೀರಾ? ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಮಿಸ್ಸಿಂಗ್ ಕಂಪ್ಲೇಂಟ್ ಸಿಕ್ಕಿದ್ಮೇಲೆ ನಾವು ಹುಡ್ಕೋದಿಕ್ ಶುರು ಮಾಡಿದ್ವಿ ಅಂತ ಅಂದ್ರಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ನಾವು ತಿಳ್ಕೊಬೋದಾ ಪ್ಲೀಸ್? ಬಾಡಿ ಎತ್ಕೊಂಡು ಹೋಗಿ ಜನ ಬಂದಿದ್ದಾರೆ, ಈಗೇನು ಕೇಳ್ಬೇಡಿ ಪ್ಲೀಸ್. ಸರ್, ಅವರೆಲ್ಲ ಆಗ್ಲೇ ಸ್ಟ್ರೆಚರ್ ಅಲ್ಲಿ ಬಾಡಿನ ತಗೊಂಡು ಹೋಗ್ತಿದ್ದಾರೆ. ಸೊ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ನಮಗೆ ಹೇಳಿ ಪ್ಲೀಸ್. ಎಕ್ಸಾಕ್ಟ್ಲಿ ಸರ್, ನಮ್ ದಾದ ಆಗ್ಲಿ ಅನು ಆಗ್ಲಿ ಅವ್ರು ಯಾಕೆ ಮಿಸ್ ಆಗ್ತಾರೆ? ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಯಾಕೆ ಕೊಡ್ತಾರೆ? ಯಾ ಸರ್, ಇಟ್ ವಾಸ್ ಲೈಕ್ ಅ ನಾರ್ಮಲ್ ಡೇ. ಅವ್ರ ಶೆಡ್ಯೂಲ್ನೆಲ್ಲ ನಾನೇ ಪ್ರಿಪೇರ್ ಮಾಡಿ ನೆನ್ನೆ ರಾತ್ರಿ ಅಷ್ಟೇ ಅವ್ರಿಗೆ ನಾನು ಅಪ್ಡೇಟ್ ಮಾಡಿದ್ದೆ. ಈಗ ನೋಡಿದ್ರೆ ಸಡನ್ ಆಗಿ ಆರ್ಯ ಸರ್ ಕೂಡ ಇಲ್ಲ, ಅನೂನೂ ಇಲ್ಲ. ಐ ಮೀನ್, ಹೌ ಇಸ್ ಇಟ್ ಇವನ್ ಪಾಸಿಬಲ್?